ಎಲ್ರಿಗೂ ನಮಸ್ತೆ. ನಾನು ನವೀನ, ಸೊಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ. ಇದನ್ನು ನಮ್ಮ ಸೊಕ್ಕೆ ಗ್ರಾಮಸ್ಥರಿಗೆ ಮೊದಲನೇದಾಗಿ ಈ ವಿಷಯ ತಿಳಿಸಬೇಕಾದ ನಮ್ಮ ಕರ್ತವ್ಯ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ಬೇರೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಭಾಳ ಮುಖ್ಯವಾದ ವಿಷಯ. ಹಂಗಾಗಿ ಇದನ್ನು ಸಾರ್ವಜನಿಕ ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಆಗ್ತಾ ಇದ್ದೀನಿ. ಏನಪ್ಪ ಅಂದರೆ, ನಮಗೆ ಈಗ ಒಂದು ತಿಂಗಳಿಂದ ನಮಗೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಏನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಬಜೆಟ್ ಅನುಮೋದನೆ ಮಾಡೋದಕ್ಕೆ, ಅಂದರೆ ನಮಗೆಲ್ಲ ಒಂದು ಕಡೆ ಚರಂಡಿ ಬೇಕಾ, ರಸ್ತೆ ಬೇಕಾ, ಶಾಲೆಗಳು ಬೇಕಾ, ಏನು ಬೇಕು ಅನ್ನೋ ಸೌಕರ್ಯಗಳನ್ನು ತಿಳಿಸೋದಕ್ಕೆ ಒಂದು ಗ್ರಾಮ ಸಭೆಗಳನ್ನು ಈ ತಿಂಗಳೊಳಗೆ ಮಾಡಿ ಅನ್ನೋ ರೀತಿ ವಿಷಯ ಇತ್ತು. ಅದು ಏನಾಯಿತು ಅಂದರೆ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಲಭ್ಯತೆ ಇರೋ ಕಾರಣ, ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪಿ ಡಿ ಒಗಳು ಇರಲಿಲ್ಲ, ಮತ್ತು ಅಕೌಂಟೆಂಟ್ ಇಲ್ಲ, ಮತ್ತು ಸೆಕ್ರೆಟರಿ ಇಲ್ಲ, ಮತ್ತು ಬಿಲ್ ಕಲೆಕ್ಟರ್ ಇಲ್ಲ. ಈ ರೀತಿ ಇಲ್ಲದಂಥ ಕಾರಣದಿಂದ ನಮಗೆ ಈ ವಿಷಯಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಆಗ್ತಾ ಇರಲಿಲ್ಲ. ಆದಷ್ಟು ನಾನು ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೀನಿ. ಈಗ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನಾಳೆ ಒಳಗೆ ನಿಮಗೆ ಒಂದು ಕ್ರಿಯಾ ಯೋಜನೆ, ಕರಡು ಕ್ರಿಯಾ ಯೋಜನೆ ಮಾಡಿಕೊಡಿ ಅಂತೇಳಿ ನಮ್ಮ ಅಧಿಕಾರಿ ವರ್ಗದವರು ಈ ಹೊಸದಾಗಿ ಬಂದಂಥ ಪಿ ಡಿ ಅವರು ಕೇಳಿದರು. ಸರಿ, ಹೇಗೆ ಮಾಡೋದು ನಾಳೆ ಒಳಗೆ, ಯಾರನ್ನು ಕೇಳೋದು ಅಂದರೆ, ಇಲ್ಲಿ ಅದನ್ನು ಮಾಡ್ಬೇಕಾದ್ರೂ ಕೂಡ ಅಕ್ಟೋಬರ್ 4 ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಟ್ರೈನಿಂಗ್ ಇತ್ತು. ಅದರಲ್ಲಿ ನಾನು ನೋಡಿದ್ದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಗ್ರಾಮ ಸಭೆಗಳನ್ನು ಹೆಂಗೆ ಕರಿಬೇಕು, ಕರೆದಂಥ ಸಂದರ್ಭದಲ್ಲಿ ಅಲ್ಲಿ ಸಮುದಾಯದ ಹೇಗೆ ಭಾಗವಹಿಸಬೇಕು, ಮತ್ತು ಅದನ್ನು ಆ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿರಿಯ ನಾಗರಿಕರಿಗೆ, ಅಂದರೆ ಕೆಲವರಿಗೆ ವೃದ್ಧಾಪ್ಯ ವೇತನ ಬೇಕಾಗಿರುತ್ತೆ, ಕೆಲವರಿಗೆ ವಿಕಲಚೇತನರಿಗೆ ಇನ್ನೇನೋ ವ್ಯವಸ್ಥೆಗಳು ಬೇಕಾಗಿರುತ್ತೆ, ಮಹಿಳೆಯರಿಗೆ ಏನೋ ಬೇಕಾಗಿರುತ್ತೆ. ಅದನ್ನೆಲ್ಲದೂ ಕೂಡ ನಾವು ಗ್ರಾಮ ಸಭೆಗಳಲ್ಲಿ ಇಟ್ಟು ಕೇಳಿ, ನಿಮಗೆ ಏನೇನು ವ್ಯವಸ್ಥೆಗಳು ಬೇಕು ಅಂತ ಒಂದು ಗ್ರಾಮ ಸಭೆಗಳಲ್ಲಿ ಒಂದು ವಾರ್ಷಿಕ ಕ್ರಿಯಾ ಯೋಜನೆ, ಅಂದರೆ ಪೂರ್ಣ ಪ್ರಮಾಣದ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯಾ ಯೋಜನೆ ಅಂತ ಐಪ್ಯಾಪ್ ಅಂತ ಏನೋ ಕರೀತಾರೆ ಅದನ್ನು, ಆ ಥರದೊಂದು ಯೋಜನೆ ಮಾಡಿ ನಾವು ಅದನ್ನು ಸರ್ಕಾರದ ಮಟ್ಟಕ್ಕೆ ಕಳಿಸೋದು. ಆ ಸರ್ಕಾರ ಮಟ್ಟಕ್ಕೆ ಕಳಿಸಿದಾಗ ಅದೇನಾಗುತ್ತೆ, ಉದಾಹರಣೆ ಇದನ್ನು ಗ್ರಾಮ ಸಭೆ ಮಾಡೋಕ್ಕೂ ಮುಂಚೆ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡಬೇಕು ಅಂತಿದೆ. ಒಂದು ಸಂಕಲ್ಪ ಚಟುವಟಿಕೆಯಾಗಿ ನಿಗದಿಪಡಿಸಿರುವ ಅನುದಾನದ ಶೇಕಡಾವಾರು, ಅಂದರೆ ಸಂಕಲ್ಪ ಚಟುವಟಿಕೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೋ ಒಂದು ಸಂಕಲ್ಪ, ಈ ಥರದ ವಿಷಯದಲ್ಲಿ ನಾವು ಮುನ್ನೆಲೆಗೆ ಹೋಗಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ PAI ಗುರುತಿಸಿರುವ ಅಂತರಗಳ ಆಧಾರದ ಮೇಲೆ ಸಂಕಲ್ಪ ಚಟುವಟಿಕೆಯನ್ನು ಗುರುತಿಸೋದು. PAI ಅಂದರೆ ನಮ್ಮ ಪಂಚಾಯತಿಗೆ ಒಂದೊಂದು ಇದಿರುತ್ತೆ, ಏನು ಎಷ್ಟು ಶ್ರೇಣಿಯಲ್ಲಿ ಇದ್ದೀವಿ ನಾವು ಅನ್ನೋದನ್ನು, ಅದರಲ್ಲಿ ಯಾವುದ್ರಲ್ಲಿ ವೀಕ್ ಇದ್ದೀವಿ ಅದರಲ್ಲಿ ಆ ಅಂತರವನ್ನು ಹೇಗೆ ಕಾಯ್ದಿರಿಸೋದ್ರ ಬಗ್ಗೆ. ಮತ್ತು ಒಟ್ಟಾರೆ ಯೋಜನೆಯನ್ನು ಸಂಕಲ್ಪ ಚಟುವಟಿಕೆಗಳ ಶೇಕಡಾವಾರು ಪ್ರಮಾಣ ಹೆಂಗೆ ಗುರುತಿಸೋದು, ಪಂಚಾಯತ್ ಪ್ರೊಫೈಲ್ ಇಂಡಿಕರಿಸೋದು, 15ನೇ ಹಣಕಾಸು ಆಯೋಗ ಅನುದಾನಕ್ಕೆ ಸ್ವಂತ ಸಂಪನ್ಮೂಲದ ಶೇಕಡಾವಾರು ಪ್ರಮಾಣ, ಮತ್ತು ಕ್ರಿಯಾ ಯೋಜನೆಯಲ್ಲಿ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ, ಸಾಮಾಜಿಕ ನ್ಯಾಯ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಂಬಂಧಿಸಿದ ಚಟುವಟಿಕೆಗಳನ್ನು ಅಳವಡಿಸುವುದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು, ಕ್ರಿಯಾ ಯೋಜನೆಗಳನ್ನು ಅಳವಡಿಸೋದು. ಅಂದರೆ ಕೇಂದ್ರ ಸರ್ಕಾರದಿಂದ ಬರುವಂಥವು ಇರ್ತವೆ, ರಾಜ್ಯ ಸರ್ಕಾರದಿಂದ ಬರುತ್ತವೆ, ಅವನ್ನ ಇದರಿಂದ ಯಾವ್ಯಾವ ಮೂಲಗಳಿಂದ ಬರುತ್ತೆ ಅಂತೆಲ್ಲ ತಿಳಿಸ್ಕೊಂಡು ಜನಗಳಿಗೆ ಈ ವರ್ಗೀಕರಣ ಮಾಡ್ತಕ್ಕಂಥದ್ದು. ನಿಮ್ಮ ಈ ಒಂದು ರೋಡ್ ಬೇಕು, ಇದು ಎಲ್ಲಿಂದ ಬರುತ್ತೆ, ಇನ್ನೊಂದೇನೋ ಬೇಕು, ಅದು ಎಲ್ಲಿಂದ ಬರುತ್ತೆ, ಆ ಥರ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಯೋಜನೆಗಳ ಸಂಪನ್ಮೂಲವನ್ನು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸೋದು. ಎಲ್ಲ ಅಭಿವೃದ್ಧಿ ಇಲಾಖೆಗಳು, ಈಗ ಉದಾಹರಣೆ ಪಶು ಇಲಾಖೆ ಇದೆ, ಅಥವಾ ಇನ್ಯಾವುದೋ ವೆಟನರಿ ಇಲಾಖೆ ಆಗಿರ್ಬೋದು, ಅಥವಾ ಇನ್ನೊಂದು ಬೇರೆ ಏನೋ ಇಲಾಖೆ ಆಗಿರ್ಬೋದು, ಆ ಎಲ್ಲ ಇಲಾಖೆಗಳು, ಅಥವಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ಈ ಎಲ್ಲದರಲ್ಲೂ ಏನೇನು ಬೇಕು ಅನ್ನೋದನ್ನು ಜನಗಳನ್ನು ಕೇಳಿ, ಮತ್ತು ಆ ಇಲಾಖೆಯಿಂದ ಬರುವಂಥ ಅನುದಾನಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಮಗ್ರವಾದ ಕ್ರಿಯಾ ಯೋಜನೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯಾ ಯೋಜನೆ ಅಂತ. ಈಗ ನನಗೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಮ ಪಂಚಾಯತಿಯವರಿಗೆ ಇದನ್ನು ತಿಳಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ನಮಗೆ ಪಂಚಾಯತಿಯಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳು ಆದವು. ಅಂದರೆ ಏನಾದವು ಅಂದರೆ, ನಮಗೆ ಸರಿಯಾದ ಪಿ ಡಿ ಒ ವ್ಯವಸ್ಥೆಗಳಿರಲಿಲ್ಲ. ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಪಿ ಡಿ ಒಗಳಿಲ್ಲ. ಆ ಪಿ ಡಿ ಒ ಅವರು ಬಂದು ಮತ್ತೊಂದು ಚಾರ್ಜ್ ತಾಣತಿಗೆ 1 ತಿಂಗಳು 2 ತಿಂಗಳು ಆಗೋಯ್ತು. ಆ ಕಾಲಾವಧಿ ಈ 1 ತಿಂಗಳೆಲ್ಲ ಹೋಗೇಬಿಡ್ತು. ಈ ಹೊಸದಾಗಿ ಒಬ್ಬರು ಪಿ ಡಿ ಒ ಬಂದಿದ್ದಾರೆ, ಸೆಕ್ರೆಟರಿ ಇರಲ್ಲ, ಬಿಲ್ ಕಲೆಕ್ಟರ್ ಇಲ್ಲ, ಅಕೌಂಟೆಂಟ್ ಇಲ್ಲ. ಇಷ್ಟು ಅಧಿಕಾರಿ ವರ್ಗ ಇಲ್ಲದಲೇ ಇಲ್ಲಿದ್ದಂಥ ಪಾಪ ಬೇರೆ ಕಂಪ್ಯೂಟರಿಸ್ಟೋ ಅಥವಾ ಇನ್ಯಾರೋ ಒಂದು ಅಟೆಂಡರೋ ಇವ್ರು ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲ ಈ ಇಲಾಖೆಗಳಲ್ಲೂ ಕೂಡ ಏನಂದರೆ, ಇಷ್ಟೊಂದು ವೇಕೆನ್ಸಿ ಇದ್ರೂ ಕೂಡ ಕಾಲ್ ಫಾರ್ಮ್ ಮಾಡ್ತಾ ಇಲ್ಲ, ತಗೊಂತಾ ಇಲ್ಲ. ಇದು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ಬರಬೇಕು. ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಇರೋದು.